ಇದು ಬಂದು ಸ್ಯಾಟರ್ಡೆ ನೆನ್ನೆ ವಿಡಿಯೋ ಆಗಿರುತ್ತೆ. ಬೆಳಗ್ಗೆನೇ ಎದ್ದು ಜಿಮ್ಗೆ ಹೋಗೋಣ ಇವತ್ತಿಂದ ಚೆನ್ನಾಗಿ ವರ್ಕೌಟ್ ಮಾಡೋಣ, ತಿಂದಿರೋ ಕೇಕೆಲ್ಲ ಕರೆಸೋಣ ಅಂತ ರೆಡಿ ಆದೆ. ಸೊ ಚೇಂಜಸ್ ಕಾಣ್ತಿರ್ಬೋದು ನನ್ನ ಬಾಡಿನಲ್ಲಿ. ಇಂಚ್ ಲಾಸ್ ಕಾಣಿಸ್ತಾ ಇದೆ. ಸೊ ಫಾರ್ ಶೋರ್ ವೆಯ್ಟ್ ಇದೆ, ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಫಾರ್ ಶೋರ್ ನನ್ನ ಬಾಡಿನ ಇಂಚ್ ಲಾಸ್ ಆಗಿದೆ, ಚೇಂಜಸ್ ಇದೆ. ಸೊ ಹಾಗೆ ಮಸಲ್ ಗೇನ್ ಆಗ್ತಾಯಿದೆ. ಅದಾದಮೇಲೆ ನಮ್ಮ ಮನೆಯವರಂದರು ಏನೋ ಸಿಟ್ಟು ಮಾಡಿದ್ರು. ಸೊ ನಾನು ಅಂದೆ ಇವತ್ತು ನನಗೂ ಬ್ರೇಕ್ಫಾಸ್ಟ್ ಮಾಡೋ ಮೂಡಿರಲಿಲ್ಲ. ಸೊ ಅಂದರು ನಾನು ಹೋಗ್ತೀನಿ, ನೀವು ಹೋಗಿ ತಿನ್ಕೊಳ್ಳಿ ಇಡ್ಲಿನ ಅಂತ ಹೇಳಿದೆ ನಾನು. ಬಟ್ ನಮ್ಮ ಮನೆಯವರು ಇಲ್ಲ ನೀನು ಬಾ ಅಂತ ಇಟ್ಕೊಂಡ್ರು. ಸೊ ನಾನು ಹೆಂಗೂ ಇವತ್ತು ಬೇಡ ಬ್ರೇಕ್ಫಾಸ್ಟ್ ಏನೋ ಬನಾನಾ ಸ್ಮೂದಿ ತಿನ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಹಿಂಸೆ ಮಾಡೋಕ್ಕೆ ನಿಂತ್ಕೊಂಡ್ರು. ಹೋದೆ ಇಡ್ಲಿ ತಿಂದ್ವಿ. ಬಟ್ ಕೆಡ್ತು ನನ್ನ ಕೆಲಸ ಅಲ್ಲಿಗೆ. ಸೊ ಸ್ಟಾರ್ಟೆಡ್ ಮಾರ್ನಿಂಗ್ ವಿತ್ ಅ ಬ್ಯಾಡ್ ಥಿಂಗ್. ಆಮೇಲೆ ಅಲ್ಲೇ ಇಳಿದಾದ್ಮೇಲೆ ವಾಕಿಂಗ್ ಮಾಡಿಕೊಂಡೆ. ಮನೆಗೆ ಬಂದುಬಿಟ್ಟು ವಾಕಿಂಗ್ ಮಾಡಿ ಸ್ವಲ್ಪ ಕುಕ್ಕರೆಲ್ಲ ಇಟ್ಬಿಟ್ಟು ರೆಡಿ ಮಾಡಿ ಜಿಮ್ಗೆ ಹೋದೆ. ಸೊ ವರ್ಕೌಟು 2 ದಿನದಿಂದ ಆಗಿಲ್ಲ, ಬರ್ಡೇ ಇತ್ತು ಅಂದ್ಬಿಟ್ಟು. ಸೊ ರೆಡಿಯಾಗಿ ಹೋದೆ. ಇವತ್ತು ಲೆಗ್ ವರ್ಕೌಟ್ ಇತ್ತು, ಲೆಗ್ ವರ್ಕೌಟ್ ಅಂತೂ ಮಾಡಿದೆ. ಬಟ್ ಐ ವಾಸ್ ಫೀಲಿಂಗ್ ಸೋ ಗಿಲ್ಟ್ ದಟ್ ಐ ಏಟ್ ಟುಡೇ. ಹೋಟೆಲ್ ತಿಂದೆ, ಅಷ್ಟು ಇಷ್ಟ ಆಗಲಿಲ್ಲ ನನಗೆ. ಡಯಟ್ ಕರೆಕ್ಟಾಗಿ ಫಾಲೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಹಿಂಗಾಯಿತು. ಐ ಡಿಡ್ ಅ ಮಿಸ್ಟೇಕ್. ಸೊ ಈ ಮಾರ್ನಿಂಗ್ ನಾನು ಮಾಡಿದ ಮಿಸ್ಟೇಕು ಎಲ್ಲಿಗೆ ಲೀಡ್ ಆಯಿತು ಅಂದರೆ ಈ ಹೋಲ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ಅದಾದ್ಮೇಲೆ ಮನೆಗೆ ಬಂದು ಸೊಪ್ಪಿನ ಸಾರು ಒಗ್ಗರಣೆ ಹಾಕಿದೆ, ಕೂಗಿಸಿದ್ದೆ, ಒಗ್ಗರಣೆ ಹಾಕಿ ಮುದ್ದೆ ಮಾಡಿ ತರಕಾರಿ ಎಲ್ಲ ಕಟ್ ಮಾಡಿ ಊಟಕ್ಕಂತ ಕೂತ್ಕೊಂಡ್ವಿ. ಸೊ ಇವತ್ತು ಅದೇನು ದೆವ್ವ ಬಂದಿತ್ತು ನನ್ನ ಮೇಲೆ, ಅದೇನು ಬಂದಿತ್ತು, ಬರೀ ತಿನ್ನಬೇಕು ಅನ್ನಿಸ್ತಾಯಿತ್ತು. ಐ ಡೋಂಟ್ ನೋ, ಐ ಆಮ್ ಲೈಕ್ ಇವತ್ತಂತೂ ನಿಜವಾಗ್ಲೂ ಸಖತ್ತು ಒಂಥರ ಹುಚ್ಚಿ ಥರ ತಿಂದಿದ್ದೀನಿ. ಅಂದರೆ ಪ್ಲ್ಯಾನೇ ಇರಲಿಲ್ಲ, ಬಟ್ ಐ ಡಿಡ್ ದಿಸ್ ಮಿಸ್ಟೇಕ್. ಸೊ ಇದನ್ನು ಹೈಡ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ, ಇರೋದನ್ನು ಹೇಳ್ತಾ ಇದ್ದೀನಿ. ಸೊ ವಾಟ್ ಎವರ್ ಇಟ್ ಹ್ಯಾಪನ್. ಮತ್ತು ಸಾಂಬಾರು ಮಾತ್ರ ಸಖತ್ತಾಗಿತ್ತು. ಸಬ್ಸಿಗೆ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಹಾಕ್ಬಿಟ್ಟು 1-2 ಬದನೆಕಾಯಿನೂ ಹಾಕಿ ಅದನ್ನು ಕುಕ್ಕರಲ್ಲಿ ಕೂಗಿಸಿ, ಅದ್ರ ಜೊತೆಗೆ ಆನಿಯನ್ನು, ಬೆಳ್ಳುಳ್ಳಿ, ಕರಿಬೇವು, ಟೊಮ್ಯಾಟೊ, ಹುಣಸೆಹಣ್ಣು, ಆಮೇಲೆ ಖಾರದ ಪುಡಿ ಎಲ್ಲ ಹಾಕ್ಬಿಟ್ಟು ಕೂಗಿಸಿದೆ. ಆಮೇಲೆ ಅದಕ್ಕೆ ಮೇಲ್ಗಡೆಯಿಂದ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟೆ. ಮಾತ್ರ ಸಾಂಬಾರು ಹೆಂಗಿತ್ತು ಅಂದರೆ ಕೇಳಲೇಬೇಡಿ. ಊಟ ಸ್ಟಾಪ್ ಮಾಡೋಕ್ಕೆ ಮನಸ್ಸಿಲ್ಲ ನನಗೆ. ಹಂಗಾಗಿ ನಾನು ಎಲ್ಲರೂ ಚೀಟ್ ಮೀಲ್ ಅಂದರೆ ಬೇರೆ ಎಲ್ಲ ತಿನ್ನಬೇಕು, ಹೋಟೆಲ್ ತಿನ್ನಬೇಕು ಅಥವಾ ಸ್ವೀಟ್ಸ್ ತಿನ್ನಬೇಕು ಅಂದರೆ, ನನಗೆ ಚೀಟ್ ಮೀಲ್ ಅಂದರೆ ನನ್ನ ಮನಸ್ಸೇ ಸೋತೋಗೋದು. ನಾನು ನಾರ್ಮಲ್ ಈ ಥರ ಹಳ್ಳಿ ಊಟ ಮಾಡಿದಾಗಲೇ ನಾನು ಜಾಸ್ತಿ ತಿಂದ್ಬಿಡ್ತೀನಿ. ನಂದು ಅದು ಆ ಥರ ವೀಕ್ನೆಸ್ ಇದೆ ನಂದು. ಎಸ್ಪೆಷಲಿ ಹೇಳ್ಬೇಕಂತಂದರೆ ನಾನು ಬೇಕಾದ್ರೆ ಬೇರೆ ನೋಡಿ ಕಂಟ್ರೋಲ್ ಮಾಡ್ತೀನಿ, ಬಟ್ ಈ ಮುದ್ದೆ ಸಾರು ಈ ಥರದ್ದು ನೋಡಿ ಕಂಟ್ರೋಲ್ ಮಾಡೋದು ನನಗೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಸ್ಟಿಲ್ ನಾನು 40 kg ಕಳ್ಕೊಂಡಾಗ ಈ ಥರ ಎಲ್ಲ ಇರಲಿಲ್ಲ. ಬಟ್ ಇವಾಗ ಹಂಗಾಗಿದೆ. ಬಟ್ ಐ ವಿಲ್ ಚೇಂಜ್ ದಿಸ್. ಹೇಳೋದಿಲ್ಲ, ಹೇಳಿದಾನೆ ಮಾಡಿಬಿಡ್ತೀನಿ, ಆಮೇಲೆ ಹೇಳ್ತೀನಿ. ನಿಮಗೂ ಕೇಳಿ ಬೇಜಾರಾಗಿರುತ್ತೆ. ಬಟ್ ದಟ್ಸ್ ಓಕೆ. ಸಾಂಬಾರು ಮಾತ್ರ ಕೇಳಬೇಡಿ, ತುಂಬಾ ಚೆನ್ನಾಗಿತ್ತು. ಮುದ್ದೆನೂ ಸೂಪರಾಗಿ ಬಂದಿತ್ತು ಇವತ್ತು. ಮುದ್ದೆ ನನಗೇನು ಅಷ್ಟು ಮುದ್ದೆ ಚೆನ್ನಾಗಿ ಮಾಡೋಕ್ಕೆ ಬರೋಲ್ಲ. ಊರ ಕಡೆಯವ್ರು ಮಾಡ್ತಾರೆ ನೋಡಿ ಒಳ್ಳೆ ಗಟ್ಟಿಯಾಗಿ ಮುದ್ದೆನ, ಪರ್ಫೆಕ್ಟಾಗಿ ಸರ್ಕಲ್ ಬರುತ್ತಲ್ಲ ಆ ಥರ ನಂಗೆ ಬರೋಲ್ಲ. ಮನೆಯವ್ರಿಗೆ ಸ್ವಲ್ಪ ತೆಳ್ಳಗೂ ಬೇಕು, ಹಾಗಾಗಿ ತೆಳಗೇ ಇರುತ್ತೆ. ಬಟ್ ಮುದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಇವತ್ತು. ಒಳ್ಳೆ ಸಾಫ್ಟಾಗಿ ಹಂಗೆ ಬಾಯಿಗಿಟ್ರೆ ಹಂಗೆ ಕರಗೋಗ್ತಾಯಿತ್ತು, ಅಷ್ಟು ಚೆನ್ನಾಗಿತ್ತು. ಅದ್ರ ಜೊತೆಗೆ ಪಾಪಡ್ ಬೇರೆ ಮಾಡಿದೆ. ಐ ಡಿಡ್ ಅನದರ್ ಮಿಸ್ಟೇಕ್. ಇವತ್ತಿನ ಮಿಸ್ಟೇಕ್ ನೋಡಿ ಹೆಂಗಾಗುತ್ತೆ ಅಂತ. ಮುದ್ದೆ ಅನ್ನ ಸಾರು ತಿಂದು ಬಾಯಿ ಮುಚ್ಕೊಂಡಿದ್ದಿದ್ರೆ ಸರಿಯಾಗ್ತಿತ್ತು. ಇಲ್ಲ, ಅದ್ರ ಜೊತೆಗೆ ಪಾಪಡು ತಿಂದೆ, ಅನದರ್ ಕ್ಯಾಲ್ರಿ ಆಯಿತು. ಅದಾದಮೇಲೆ ಈವ್ನಿಂಗಿಗೆ ಫ್ರೂಟ್ಸ್ ಇರಲಿಲ್ಲ ಮನೇಲಿ. ನೋಡಿ ಫ್ರೂಟ್ಸ್ ಎಲ್ಲ ಖಾಲಿ ಆಗ್ಬಿಟ್ಟಿದೆ 2-3 ದಿನದಿಂದ. ಒಂದು ಕಾರ್ನ್ ಬೇಯಿಸ್ತು, 2ನೇ ಅರ್ಧ ತಿಂದ್ವಿ. ಅದಾದ ಫ್ರೂಟ್ಸ್ ಇಲ್ದಿರೋದ್ರಿಂದ ನೋಡಿ ಎಷ್ಟು ಮಿಸ್ಟೇಕ್ ಆಯಿತು. ನಂತರ ಫ್ರೂಟ್ ಇದ್ದರೆ ಬೇರೆ ಏನಕ್ಕೂ ಕ್ರೇವಿಂಗ್ಸ್ ಆಗ್ತಿರಲಿಲ್ಲ. ಏನು ಮಾಡಿದೆ ನಾನು, ಇಲ್ಲ ಏನೋ ತಿನ್ನಬೇಕು ಅಂತ, ಏನು ತಿನ್ಬೇಕಂತ ಫ್ರೂಟ್ ಕೆಳಗಡೆ ಹೋಗಿ ನೋಡ್ಕೊಬಂದೆ, ಫ್ರೂಟ್ ಇರಲಿಲ್ಲ. ಕೊನೆಗೆ ವಡೆಪಾವ್ ತರಿಸ್ದೆ, ಒಂದೊಂದು ವಡೆಪಾವ್ ತಿಂದೆ. ಸೊ ಹೋಯ್ತು ನಂದೆಲ್ಲ ಏನೋ ಹೇಳ್ತಾರಲ್ಲ, ಹೋಯ್ತು ಇವತ್ತಿನ ಡಯಟ್ ಎಕ್ಕುಟ್ಟು ಹೋಯ್ತು ನಂದು. ನನಗೆ ಶೇಮ್ ಆಗ್ತಿದೆ, ಇದನ್ನು ಹೇಳ್ಕೊಳ್ಳೋಕ್ಕೂ ಇಷ್ಟ ಇಲ್ಲ. ಬಟ್ ಇದು ಮಾಡ್ತಿದ್ದೀನಿ, ಯಾರೂ ಮಾಡಬೇಡಿ, ಓಕೆನಾ. ಸೊ ಯಾವತ್ತೋ 1 ತಿಂಗ್ಳಿಗೊಂದ್ಸಲ ಯಾವಾಗ ತಿಂದರೆ ಓಕೆ. ಇದು ಮಾತ್ರ ವಡೆಪಾವ್ ತಿಂದು ಅಲ್ಲೇ ವರ್ಷನೇ ಆಗಿತ್ತು ಅಂದ್ಕೊಳ್ಳಿ. ಆದರೆ ಬೇಕಿರಲಿಲ್ಲ ನನಗೆ. ಆಲ್ರೆಡಿ ನಾನು ಈ ವೀಕಲ್ಲಿ ತುಂಬ ತಿಂದಿದ್ದೀನಿ, ಕೇಕು ಚಾಕ್ಲೇಟ್ ಎಲ್ಲ. ಸ್ಟಿಲ್ ಈಗ ಯಾಕೆ ಬೇಕಿರಲಿಲ್ಲ, ಆದರೂ ತಿಂದೆ. ಅದಾದಮೇಲೂ ನನ್ನ ಮನಸ್ಸು ಸುಮ್ಮನಾಗಲಿಲ್ಲ. ಡೈಜೆಸ್ಟಿವ್ ಬಿಸ್ಕೆಟ್ಸು ಅಥವಾ ಓಟ್ ಬಿಸ್ಕೆಟ್ಸು ನಾರ್ಮಲ್ಲು ಹೆಲ್ದಿ ವೈಸ್ ಬಿಸ್ಕೆಟೇ, ಬಟ್ ಇಟ್ಸ್ ಔಟ್ಸೈಡ್ ಒನ್. ಸೊ ಅದು ಹೆಲ್ದಿ ಆಗಿದ್ರೂ ಬಟ್ ಕ್ಯಾಲರೀಸ್ ಜಾಸ್ತಿ ಆಯಿತು. ಸೊ ಟೀ ಜೊತೆಗೆ ಎತ್ಕೊಂಡು 4 ಬಿಸ್ಕೆಟ್ ತಿಂದೆ. 4 ಅಂದರೆ 4 ಫುಲ್ ಪ್ಯಾಕೆಟ್ ಅಲ್ಲ, 4 ಬಿಸ್ಕೆಟ್ ತಿಂದೆ. ಸೊ ಕೆಟ್ಟೋಯ್ತಾ. ಅದಾದಮೇಲೂ ಮನಸ್ಸು ನನಗೆ ಹೊಟ್ಟೆ ತುಂಬಿ ಎಲ್ಲ ತುಂಬಿದ್ರು
ಅನ್ನ ಸಾರು ಚೆನ್ನಾಗಿತ್ತಲ್ಲ, ಮತ್ತೆ ಅನ್ನ ಸಾರು ಇಷ್ಟು ಹಾಕ್ಕೊಂಡು ಬೌಲ್ಗೆ ಹಾಕ್ಕೊಂಡು ತಿಂದೆ. ಓ ಮೈ ಗಾಡ್, ಇವತ್ತು ನಾನು ನಿಜ ನಂಗೆ ನಾಚಿಕೆ. ಅದೆಲ್ಲ ಆದಮೇಲೆ ಫ್ರಸ್ಟ್ರೇಷನ್ ಆಯಿತು ನನಗೆ. ಸೊ ಅದನ್ನು ಕರಗಿಸ್ಬೇಕು ಅಂದ್ಬಿಟ್ಟು ಒಂದು ಬಾತ್ರೂಮ್ ತೊಳೆದೆ ಚೆನ್ನಾಗಿ ಗುಜ್ಜಿ. ಅದಾದಮೇಲೆ ಫ್ರಿಜ್ ಕ್ಲೀನ್ ಮಾಡಿದೆ. ಆ ಸಿಟ್ಟು, ಆ ಬೇಜಾರು, ಆ ಗಿಲ್ಟ್ಗೆ ಈ ಕೆಲಸ ಎಲ್ಲ ಮುಗಿಸ್ದೆ ನಾನು. ಗಿಲ್ಟಿಂದ ನಾನು ಮನೆ ಕೆಲಸ ಮುಗಿಸ್ದೆ ನೋಡಿ. ಅಷ್ಟು ಬೇಜಾರಾಯಿತು, ನಳುನೇ ಬರೋಂಗಾಯಿತು. ಬಟ್ ದೇರ್ ಇಸ್ ನೋ ವೇ ಐ ಡಿಡ್ ಇಟ್ ವೆನ್ ಐ ವಾಂಟ್ ಟು ಈಟ್. ಯಾವಾಗ ತಿನ್ನುವಾಗಲೇ ಸ್ಟಾಪ್ ಮಾಡಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಸೊ ಇದನ್ನೇ ಹೇಳ್ತಾ ಇದ್ದೀನಿ ನಾನು. ಸೊ ಯಾರೋ ಕೇಳಿದ್ದೀರಾ ಹೇಗೆ ವಾಪಸ್ಸು ನಾನು ವೆಯ್ಟ್ಗೇನ ಗೇನ್ ಆಗಿಬಿಡ್ತೀನಿ, ಸ್ಟಾಪ್ ಮಾಡೋಕ್ಕಾಗ್ತಿಲ್ಲ, ಕ್ರೇವಿಂಗ್ಸ್ ಆಗಿಬಿಡುತ್ತೆ, ತಿಂದ್ಬಿಡ್ತೀನಿ. ಸೊ ಅದ್ರ ಬಗ್ಗೆ ಮಾತಾಡಿ ಅಂತ. ಖಂಡಿತ ಅದನ್ನು ನಾಳೆ ಮಾತಾಡ್ತೀನಿ. ಇದು ಶಾರ್ಟ್ ವೀಡಿಯೋ ಆಗಿರೋದು, ಇದರಲ್ಲಿ ಹೇಳೋಕ್ಕಾಗ್ತಾಯಿಲ್ಲ. ಸೊ ಫ್ರಿಜ್ಜೆಲ್ಲ ನೋಡಿ ಈ ಥರ ಕ್ಲೀನ್ ಮಾಡಿದೆ, ಎಲ್ಲ ಸೆಟಪ್ ಮಾಡಿದೆ. ಸೊ ಬೇಗ ನಾವು ಸಾಮಾನೆಲ್ಲ ನಾವು ಜಾಸ್ತಿ ಯೂಸ್ ಮಾಡಿದ್ರೆ ಬೇಗ ಕೊಳೆ ಆಗ್ಬಿಡೋದು. ಆದಮೇಲೆ ಕಿಚನೆಲ್ಲ ಅಷ್ಟು ತುಂಬ ಪಾತ್ರೆ ಆಗೋಯಿತು. ಕ್ಲೀನ್ ಮಾಡಿ ತೊಳೆದು ನನಗೆ ಬೇಕಾಗಿರೋ ನೀರು, ಅಜವಾಯಿನ ನೀರು, ಆ ನೀರು ಈ ನೀರು ಎಲ್ಲ ಕುಡಿದು ಮಲ್ಕೊಂಡು ಇವತ್ತಿನ ಡೇನ ಮುಗಿಸ್ದೆ. ಸೊ ನಾಳೆ ಅದ್ರ ಬಗ್ಗೆ ಮಾತಾಡ್ತೀನಿ, ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋಲಿ. ಅಲ್ಲಿವರೆಗೆ ನಮಸ್ಕಾರ. ಮತ್ತು ಲೈಕು, ಕಾಮೆಂಟು ಹಾಗೆ ಸಬ್ಸ್ಕ್ರೈಬ್ ಮಾಡೋಂಗ ಮರಿಬೇಡಿ.